ಕಾಶ್ಮೀರದಲ್ಲಿ ಅಮಾಯಕ ಪ್ರಜೆಗಳನ್ನು ಉಗ್ರರು ಕೊಂದಿರುವುದನ್ನು ಖಂಡಿಸಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ದೊಡ್ಡಬಳ್ಳಾಪುರದಲ್ಲಿ ರ್ಯಾಲಿಯನ್ನು ನಿರ್ವಹಿಸಿ ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರದ ಸುಖಜಬೆ ಹೋರಾಟಗಾರರು ಅಮಾನವೀಯ ಘಟನೆ ಬಗ್ಗೆ ತೀವ್ರ ಆಗ್ರಹವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಪ್ಪ ಮಾತನಾಡುತ್ತಾ, ಕಾಶ್ಮೀರ ನಮ್ಮದು ಎನ್ನುವ ಸತ್ಯ ಗೊತ್ತಿದ್ದರೂ ಉಗ್ರರು ಪದೇ ಪದೇ ನಮ್ಮ ಮೇಲೆ ದಾಳಿ ಮಾಡುತ್ತಿದ್ದಾರೆ ಎಂದರು. ಭಾರತೀಯ ಸೇನೆಯ ದಾಳಿಯನ್ನು ಉಗ್ರರು ಎದುರಿಸಲು ಆಗದೆ ನಮ್ಮ ಸೈನಿಕರ ವೇಷದಲ್ಲಿ ಬಂದು ಅಮಾಯಕರನ್ನು ಕೊಂದಿದ್ದಾರೆ. ಕೇಂದ್ರ ಸರ್ಕಾರ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಂಡು ಅವರನ್ನು ಶಿಕ್ಷಿಸಬೇಕೆಂದರು. ಕಾಶ್ಮೀರದಲ್ಲಿ ನಡೆದಂತಹ ಅಮಾನೀಯ ಮನ ವಿದ್ರಾಹಕ ಘಟನೆ ನಡೆಯಿತು. ಕುಟುಂಬಸ್ಥರ ಎದುರಲ್ಲೇ ತಮ್ಮ ಹೆಂಡತಿ ಮಕ್ಕಳು ಎದುರುಗಡೆ ಅವ್ರನ್ನ ಹತ್ಯೆ ಮಾಡಲಾಯಿತು. ಅಂತ ಒಂದು ಹೃದಯ ವಿದ್ರಾಹಕ ಘಟನೆಯನ್ನು ನಮ್ಮ ದೇಶದ ಜನತೆಗಳು ಯಾರಾದರೂ ಸಹಿಸಲು ಸಾಧ್ಯನಾ? ಒಂದು ಮನೆಯಲ್ಲಿ ಗಂಡ ಹೆಂಡತಿ ಜಗಳಾಡಿದ್ರೆ ಗಂಡನ ಮೇಲೆ ಬೇರೆಯವರು ಯಾರಾದ್ರೂ ಬೈದ್ರೆ ಸಾಕು, ಅವ್ರು ತಡ್ಕೊಳ್ಳೋದಿಲ್ಲ ಹೆಣ್ಮಕ್ಳು. ಅಂತ ಸಂದರ್ಭದಲ್ಲಿ ಇವತ್ತು ಆ ದಿನ ನಮ್ಮ ಭಾರತೀಯ ಹೆಣ್ಮಕ್ಳು ಗಂಡಂದಿರನ್ನ ಎದುರನ್ನೇ ಹತ್ಯೆ ಮಾಡಿದಾಗ ಯಾವ ರೀತಿ ತಡ್ಕೊಂಡಿರ್ಬೇಕು ಅನ್ನೋದನ್ನ ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನಾವು ಮಾತ್ರ ಅಲ್ಲ, ನಮ್ಮ ದೇಶವನ್ನು ಆಳುತ್ತಿರುವ ಪ್ರಮುಖ ನಾಯಕರುಗಳು ಸಹ ಯೋಚನೆ ಮಾಡಬೇಕಾಗುತ್ತೆ. ಈ ಸಂದರ್ಭ ನಮಗೆ ಇವತ್ತು ಒದಗಿ ಬಂದಿದೆ. ಇಂಥ ಹೃದಯ ವಿದ್ರಾಹಕ ಘಟನೆಗಳು ನಾನು ನೋಡಿಲ್ಲ. ಮೊದಲೆಲ್ಲ ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಿದ್ರು, ಹಿಂದಿನಿಂದ ಬಂದು ಅಟ್ಯಾಕ್ ಮಾಡ್ತಾರೆ, ಮುಂದಿನಿಂದ ಬಂದು ಅಟ್ಯಾಕ್ ಮಾಡಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ಸೈನಿಕರನ್ನು ಕೊಲ್ತಾ ಬಂದಿದ್ದಾರೆ. ಅಮಾಯಕ ಸೈನಿಕರುಗಳು ಡ್ಯೂಟಿಲಿದ್ದಾಗ ಮೋಸದಿಂದ ಬಂದು ಕೊಡ್ತಾ ಇದ್ದಾರೆ. ಅಂತವರಿಗೆ ಯಾವ ರೀತಿ ಪ್ರತಿಕಾರವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಕ್ರಮಗಳನ್ನ ಕೈಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಹಾಗೂ ನಮ್ಮ ಕೇಂದ್ರ ಸರ್ಕಾರದ ಪ್ರಮುಖ ಪದಾಧಿಕಾರಿಗಳಿಗೆ, ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೂ ಈ ಮೂಲಕ ನಾವು ಮನವಿಯನ್ನು ಪಡಿಸಿದ್ದೇವೆ. ಹಿಂದೆ ಆದರೂ ಜನಸೇವಾ ಸಂದರ್ಭಗಳಲ್ಲಿ, ಶೈಕ್ಷಣಿಕ ಸ್ಥಳಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಇಲ್ಲಿರ್ತದಲ್ಲಿ ಎಲ್ಲ ಗೊತ್ತಿರ್ತದೆ, ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ. ಆದ್ರೂ ನಾವು ಪದೇ ಪದೇ ಹೆಚ್ಚಿಗೆ ತಪ್ಪಿದ್ದೀವಿ. ಅಂತ ಸಂದರ್ಭಗಳಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉನ್ನತ ಸಶಸ್ತ್ರಗಳನ್ನು ಹೊಂದಿರತಕ್ಕಂಥ ಸೈನಿಕ ಪಡೆಗಳಾಗಿರ್ಬೋದು, ಪೊಲೀಸ್ ನಿಯೋಜನೆಯಾಗಿರ್ಬೋದು, ಅಂತವ್ರನ್ನ ಅಲ್ಲಿ ನಿಯೋಜನೆ ಮಾಡಿ ಹಿಂದೂಗಳನ್ನ ರಕ್ಷಿಸಬೇಕು. ಈ ಪಾಪಿ ಉಗ್ರರು ಎಷ್ಟೇ ಬಾರಿ ಇರ್ತಾರೆ, ಯಾವ ಸಂದರ್ಭದಲ್ಲಿ ಹೆಂಗಾದ್ರೂ ಬರ್ತಾ ಇದ್ದಾರೆ. ನಮ್ಮ ದೇಶ ಬಹಳ ವಿಶಾಲವಾಗಿದೆ, ನಮ್ಮ ಹೃದಯನು ಅಷ್ಟೇ ವಿಶಾಲವಾಗಿದೆ. ಪ್ರತಿ ಸಲ ಅಟ್ಯಾಕ್ ಮಾಡಿದಾಗ ನಾವು ಅವ್ರನ್ನ ಕ್ಷಮಿಸುತ್ತಲೇ ಬಂದಿದ್ದೇವೆ. ಇನ್ನು ಮುಂದೆ ಅದಾಗಬಾರ್ದು. ನಮ್ಮ ಭದ್ರತೆಯನ್ನು ನಾವು ಮಾಡ್ಕೋಬೇಕು. ಭಾರತೀಯರು ಎಲ್ಲರೂ ಒಂದಾಗಿ ನಮ್ಮ ಸೈನ್ಯಕ್ಕೆ, ನಮ್ಮ ಭಾರತೀಯ ಸೈನ್ಯಕ್ಕೆ ಪ್ರತಿ ದಿವಸ ₹1,000, ಪ್ರತಿಯೊಬ್ಬರು ₹1,000 ದೇಣಿಗೆಯನ್ನು ಕೊಟ್ಟರೆ ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ನಾವು ಇಷ್ಟು ಸಣ್ಣ ಉಪಕಾರವನ್ನು ನಾವು ಮಾಡಿ ಸೈನಿಕರಿಗೆ ಬಲ ತುಂಬಬೇಕು. ಮತ್ತೆ ಸ್ಥಳೀಯವಾಗಿ ರಾಜಕೀಯ ಪಕ್ಷಗಳಲ್ಲಿ ನಮ್ಮ ಮನವಿ, ಅದು ಯಾವ ಪಕ್ಷವಾಗಿರ್ಬೋದು, ಸ್ಥಳೀಯವಾಗಿ ಪೊಲೀಸ್ ಅವರಿಗೆ ಒಳ್ಳೊಳ್ಳೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಿದರೆ ಇಂಥ ಅನಾಹುತಗಳನ್ನು ತಪ್ಪಿಸುವಲ್ಲಿ ಅವರು ಸಹ ಸಫಲರಾಗ್ತಾರೆ ಅಂತ ಹೇಳಿ ಅವರು ನಮ್ಮ ಈ ಮನವಿಯನ್ನ ತಹಸೀಲ್ದಾರ್ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕೊಡ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.